ನಮಸ್ಕಾರ ರೀ ತಿಂಡಿ ಮಂದಿಗೆ. ಇವತ್ತು RCB ವರ್ಸಸ್ DC ಮ್ಯಾಚ್ ಐತಿ. ಈ ಮ್ಯಾಚ್ ಎಲ್ಲಿ ನಡೆಯಕ್ಕೆ ಕುಂತೈತಪ್ಪ ಅಂದ್ರೆ ನಮ್ಮ RCB ಯಾರು ಸೀದಾ ಬಂದ್ಕ ಚಿನ್ನಸ್ವಾಮಿ ಸ್ಟೇಡಿಯಂದಾಗ ಬಂದ್ಕ ಸೋತು ಹೋದ್ರಲ್ರಿ, ಅಲ್ಲಿ ನಡೆಯಕ್ಕೆ ಕುಂತೈತಿ RCB ವರ್ಸಸ್ DC ಮ್ಯಾಚ್. ಈ ಮ್ಯಾಚ್ ಹೆಂಗಪ್ಪ ಅಂದ್ರೆ ಟೇಬಲ್ನ್ಯಾಗ ಫಸ್ಟ್ ಅದಾರ DC ಅವರು 3-3 ಗೆದ್ದು ಕಾಯಿಸಿ ಅನಾವತ್ತ ಬ್ಯಾಟಿಂಗ್ ಅನಾವತ್ತ ಬಾಲಿಂಗ್, ಮತ್ತೆ ಅದರ ನಮ್ಮ ಕರ್ನಾಟಕ ಪ್ಲೇಯರ್ ಸೀದಾ DC ಆಗೈತಿ. ಈಗ ಅದು ಲಕ್ನೋದಾಗಿತ್ತು KL ರಾಹುಲ್, ಈಗ DC ಟೀಮ್ನಾಗ ಅದಾನ. ಯಾಕಪ್ಪ ಅಂದ್ರೆ ಲಕ್ನೋದ ಮ್ಯಾನೇಜ್ಮೆಂಟ್ ಏನೈತಲ್ರಿ, KL ರಾಹುಲ್ ಅವ್ರು ಬಿಟ್ಟು ಕಟ್ಟನ DC ಟೀಮಿಗೆ ಬಂದ ಕಷ್ಟ ಅನ್ನಾವತ್ತ ನನ್ನ ಯಾರು ಬಿಟ್ಟಾರ ಅವ್ರಿಗೆ ಮುಕ್ಕಳು ಹುರಿಬೇಕ ಹಂಗೆ ಆಡಕ್ಕೆ ಕುಂತೈತದ್ದು. ಅದ್ರಾಗ ಮೊದಲ ಅದು ನಮ್ಮ ಕರ್ನಾಟಕ ಹುಲಿ ದತ್ತು ಪುತ್ರ ವರ್ಸಸ್ ಇವತ್ತ ಹುಟ್ಟಿದ ನಾಣ್ಯ ಕರ್ನಾಟಕ ಹುಟ್ಟಿದಂಥ ಪ್ಲೇಯರ್ KL ರಾಹುಲ್ ಅವ್ರು ಕೂಡ ಮ್ಯಾಚ್ ಐತ್ರಿ. ಈ ಕಡೆ ಬೆಂಗಳೂರು ಗೆದ್ರ ಭಾಳ ಖುಷಿ ಆಕತಿ. ಈ ಕಡೆ KL ರಾಹುಲ್ ಆಡಿ ಒಂದು ಸೆಂಚುರಿ ಹೊಡೆದಪ್ಪ ಇನ್ನೂ ಖುಷಿ ಆಕಿವಿ. ಯಾಕಪ್ಪ ಅಂದ್ರೆ ಅದು ಕರ್ನಾಟಕ ಪ್ಲೇಯರ್. ಈ ಕಡೆ ನಮ್ಮ ದತ್ತುಪುತ್ರ ವಿರಾಟ್ ಕೊಹ್ಲಿ ಅವರು ಕೂಡ ಫುಲ್ ಫಾರ್ಮಿಗೆ ಅದರ. ಮೊನ್ನೆ ಮ್ಯಾಚ್ ಏನು ಆಡಿದ್ರಲ್ರಿ, ಅದು ತಿಂಡಿ ಮ್ಯಾಗ ಮ್ಯಾಚ್ ರೀ. ಅದು MI ಕೂಡ ಫುಲ್ ನನಗೆ ಹೆಂಗೆ ಒಂದೊಂದು ಬಾಲ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ಗೆಲ್ತಾರೋ ಇಲ್ಲೋ ಬೀಜ ಬಾಯಿಗೆ ಬರೆಸಿ ಗೆಲ್ಲದಪ್ಪ ಅಂದ್ರೆ ಅದು MI ಟೀಮಿಗೆ ಕೂಡ ವಾದ ಮ್ಯಾಚ್ ನಡೀತಾರೆ. ಹಂಗತ್ತೆ ನಡಿಬೇಕ್ರಿ ಮ್ಯಾಚ್ ಅಂದ್ರೆ ಹಂಗಿರ್ಬೇಕು. ತಿಂಡಿ ಮೇಲೆ ನಡಿಬೇಕು. ಬೆಂಕಿ ಬಾಲಿಂಗ್, ಬೆಂಕಿ ಬ್ಯಾಟಿಂಗ್ ಇತ್ತು. ಬ್ಯಾಟಿಂಗ್ ಮಾತ್ರ ಬೆಂಕಿ ಬಬ್ಲೆ ಅದ. ಆದ್ರೆ ಬಾಲಿಂಗ್ನಾಗ ಎಷ್ಟು 221 ಏನು ರನ್ ಚೇಸ್ ಕೊಟ್ಟಿದ್ವಿ ಅಲ್ರಿ, ಅದನ್ನ ಸನಿಯಾಕ ಬಂದ್ಬಿಟ್ಟಿದ್ರಿ MIದವ್ರು. ಆದ್ರೆ ಏನು ಒದ್ದಾಡಿಕೆಂತ ಆದ್ರೂ ನಮ್ಮ ಬೆಂಕಿ ಬಾಲರ್ಸ್ ಹೋಸ್ರು ವಿಕೆಟ್ ತೆಗೆದ್ರೆ ನಮ್ಮ ಕೃಣಾಲ್ ಪಾಂಡ್ಯ ಅವ್ರಿಗೆ ಟ್ಯಾಂಕ್ಸ್ ಹೇಳ್ಬೇಕ್ರಿ. ಯಾಕಪ್ಪ ಅಂದ್ರೆ ಅವ್ರಿಗೆ ರಜತ್ ಪಟ್ಟಿದವರು ಆಲ್ಮೋಸ್ಟ್ ಆಲ್ ಬಾಲಿಂಗ್ ಕೊಡ್ಬೇಕು. ಅವ್ರು ರಜತ್ ಪಟ್ಟಿದವ್ರು ಆದ್ರೂ ಕೊಟ್ರಪ್ಪ ಅಂದ್ರೆ ಯಾಕಪ್ಪ ಅಂದ್ರೆ ಅದು ವಿಕೆಟ್ ಟೇಕರ್ ಬಾಲರ್ ರೀ ಅದು ಕೃಣಾಲ್ ಪಾಂಡ್ಯ. ಆದ್ರೆ ಅವ್ರು ಕೊಟ್ಟಿದ್ರೆ ಭಾಳ ಇದಾಕತಿ. ಈಗ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂದಾಗ ಕೃಣಾಲ್ ಪಾಂಡ್ಯ ಅವ್ರಿಗೆ ಬಾಲಿಂಗ್ ಕೊಡ್ಲಿ ಅಂತ ಹೇಳಮ್ಮ. ಆದ್ರೆ ಈ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಅಂತಾರೆ. ಗೆದ್ರ ಫಸ್ಟ್ನೇ ಟೇಬಲ್ನಾಗ ಫಸ್ಟಿಗೆ ಹೋಗ್ತೀವಿ. ಸೋತೇವಪ್ಪ ಅಂದ್ರೆ ಇದಾಗ ಸೋಲ ಮಾತ್ರ ಇರಲಿ. ಈ ಸೀಸನ್ ಮಾತ್ರ ಈ ಸೀಸನ್ನಾಗ ಏನೇನು ನಡಿಬಾರ್ದು ಎಲ್ಲ ನಡೆದೋಗ್ಬಿಟ್ಟವ್ರಿ. ಯಾಕಂದ್ರೆ ಚೆನ್ನೈ ಸ್ಟೇಡಿಯಂದಾಗ ಹೋಗಿ ಕಾಯಿಸಿ ಒಮ್ಮೆ ಗೆದ್ದಿದ್ದಿಲ್ಲ. 17 ವರ್ಷ ಏನಾಗಿತ್ತು, ಒಮ್ಮೆ ಗೆದ್ದಿದ್ದಿಲ್ಲ. ಅಲ್ಲಿ ಹೋಗಿ ಕಾಯಿಸಿ ಗೆದ್ದು ಬಂದ್ವಿ. ಮುಂಬೈ ಸ್ಟೇಡಿಯಂದಾಗ ವಾಂಕಡೆ ಸ್ಟೇಡಿಯಂದಾಗ ಏನೈತಲ್ರಿ, MI ಕೂಡ ಒಮ್ಮೆ ಅಂದ್ರೆ ಗೆದ್ದಿದ್ದಿಲ್ಲ. ಅಂದ್ರೆ ಮೊದಲು ಗೆದ್ದಿದ್ವಿ, ಆದ್ರೆ 10 ವರ್ಷದ ನಂತರ ಒಳ್ಳೆ ಗೆದ್ದಿದ್ದಿಲ್ಲ. ಅದು ಕೂಡ ಆಗೋತು. 18ನೇ ಸೀಸನ್ ಇದು. 18 ವಿರಾಟ್ ಕೊಹ್ಲಿ ನಂಬರ್. ಕಪ್ಪನ್ನು ಒಂದು ಗೆದ್ದಿಲ್ಲ, ಕಪ್ ಒಂದು ಗೆದ್ದು ಬಿಡಲಿ ಅವನವನು ಏನಾಗದಲ್ರಿ. ಈ ಸೀಸನ್ ಮಾತ್ರ ಕಪ್ ಗೆಲ್ಲಬೇಕು. ಯಾಕಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಡೆಡಿಕೇಟ್ ಮಾಡ್ತೀನಂತ ಜಿತೇಶ್ ಶರ್ಮಾ ಅವ್ರು ಹೇಳ್ಯಾರ. ಆದ್ರೆ ಡೆಡಿಕೇಟ್ ಅವ್ರ ಕಡೆ ಎಲ್ಲ ಸಾರಿ. ಜಿತೇಶ್ ಶರ್ಮಾ ಅವ್ರು ಕೂಡ ಮನಿ ಫಿನಿಷರ್ ರೋಲ್, DK ಅವ್ರ ಫಿನಿಷರ್ ರೋಲ್ ಅದನ್ನ ತುಂಬಕ್ಕೋತಾರೆ. ಮತ್ತೆ ABD ಅವ್ರದ್ದು ಏನು 360 ಶಾರ್ಟ್ ಏನು ಇದ್ವಲ್ರಿ, ಅವ್ನು ಮಾತ್ರ ಬೆಂಕಿ ಅಂದ್ರೆ ಬೆಂಕಿ ಹೊಡ್ಯಾಕ ಕುಂತಾರ. ಜಿತೇಶ್ ಶರ್ಮಾ ಮತ್ತೆ ರಜತ್ ಪಟ್ಟಿದವ್ರು ಅವರು ಬೆಂಕಿ ಕ್ಯಾಪ್ಟನ್ಸಿ ಎಲ್ಲದೂ ನಮ್ಮ ಟೀಮ್ ಈ ವರ್ಷದಾಗ ಬೆಂಕಿ ಐತಿ. ಆದ್ರೆ ಇವತ್ತಿನ ಮ್ಯಾಚ್ ಮಾತ್ರ ಗೆಲ್ಲಬೇಕಂದ್ರೆ ಗೆಲ್ಬೇಕು. ಯಾಕಪ್ಪ ಅಂದ್ರೆ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂದಾಗ ನಮ್ಮ ಕರ್ನಾಟಕ ಅಭಿಮಾನಿಗಳಿಗೆ ವಾಸಮೆ ಏನು ನಡೆದ್ರೆ ಏನಿಲ್ಲ ಭಾಳ ನಿರಾಸೆ ಉಂಟಾಗೈತೆ ಅವರಿಗೆ. ಈ ಸಮಯ ಗೆದ್ದು ತೋರಿಸ್ಬೇಕು. ಯಾಕೆ ಗೆದ್ದೀವಪ್ಪ ಅಂದ್ರೆ ಒಂದು ಮ್ಯಾಚ್ ಕೂಡ ಸೋತಿಲ್ಲ ಡೆಲ್ಲಿ ಅವರು, ಒಂದು ಮ್ಯಾಚ್ ಕೂಡ ಸೋತಿಲ್ಲ. ಈಗ ನಾವು ಸೋಲಿಸ್ದಂಗೆ ಆಕೈತಿ. ಫಸ್ಟ್ನೇ ಮ್ಯಾಚ್ ನಮ್ಮ ಇದರಿಂದ ಮಣ್ಣು ಮುಕ್ಕಲಿ ಅವರು, ಹೌದಿಲ್ಲ? ಅದ್ರ ಸಂಬಂಧ ನಮ್ಮ ಮ್ಯಾಚ್ ಇವತ್ತು ಗೆಲ್ಲಬೇಕ್ರಿ. ಮತ್ತು ಈ ಮ್ಯಾಚ್ ಏನಾಯ್ತು ಏನಿಲ್ಲ ಮತ್ತು ಈ ಮ್ಯಾಚ್ ಮುಗ್ದಿಂದ ಮತ್ತೆ ರಿವ್ಯೂ ಕೊಡ್ತೀನಿ ರೀ. ಆದ್ರೆ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂದ ಟಾಸ್ಕ್ ಮೋಸ್ಟ್ ಇಂಪಾರ್ಟೆಂಟ್ ಆಕೈತಿ. WPLನಾಗ ನಮ್ಮ ವುಮೆನ್ಸ್ ಕೂಡ ಹಿಂಗೆ ಟಾಸ್ಕ್ ಎಷ್ಟು ಸೋತರು ಅಷ್ಟು ಮ್ಯಾಚು ಸೋತೋಗಿದ್ರು. ಅದೇ ಟೈಪ್ ಈಗ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂದಾಗ ಟಾಸ್ಕ್ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಕೈತಿ. ಆದ್ರೆ ಇವತ್ತಿನ ಮ್ಯಾಚ್ ನಮ್ಮದೈತಿ, ಕಪ್ಪನು ನಮ್ಮದೈತಿ. ನಮಸ್ಕಾರ ರೀ.